ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 2026ರ ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ 1 ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಇಂದು ನಡೆದಂತಹ ನಿಮ್ಮ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ಕೀ ಆನ್ಸರ್ಸ್ ಅನ್ನು ನೋಡ್ತಾ ಹೋಗೋಣ ಮಕ್ಕಳ. ಮೊದಲನೇದಾಗಿ ಫಸ್ಟ್ ಮೇನ್ ಭೌತ ವಿಜ್ಞಾನದಲ್ಲಿ ವಿಭವಾಂತರದ SI ಏಕಮಾನ ಕೇಳಿದರೆ ಆಬ್ವಿಯಸ್ಲಿ ವೋಲ್ಟ್ ಆಗಿರ್ತದೆ, ಆಪ್ಷನ್ ಎ ಅಂತ ಹಾಕಿರಬೇಕು. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಕೊಟ್ಟಿರುವ ಚಿತ್ರದಲ್ಲಿ ಕಾಂತಕ್ಷೇತ್ರಕ್ಕೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ಕೇಳಿದರೆ ಸಂಪೂರ್ಣವಾಗಿ ನೋಡ್ಕೊಳ್ಳಿ. ಆಪ್ಷನ್ ಡಿ ನಲ್ಲಿರುವಂತಹ P ಮತ್ತು Qಗಳಲ್ಲಿ ಸಮನಾಗಿದೆ ಕರೆಕ್ಟ್ ಆಗಿರುವಂತಹ ಉತ್ತರ. ನೆಕ್ಸ್ಟ್ ಸೆಕೆಂಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ಕೊಟ್ಟಿರುವ ಚಿತ್ರದಲ್ಲಿ R1 ಮತ್ತು R2 ಕೋನಗಳಲ್ಲಿ ಯಾವ ಕೋನ ದೊಡ್ಡದಾಗಿದೆ ಮತ್ತೆ ಕಾರಣ ಕೊಡಿ ಅಂತ ಕೇಳಿದ್ದಾರೆ ಮಕ್ಕಳ. ಸೊ ಇಲ್ಲಿ ವಕ್ರೀಭವನದ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ಸೊ ಇಲ್ಲಿ ನಮಗೆ ಕೋನ R1 ಇದೆ, ಕೋನ R2 ಇದೆ. ಈ R1 ಮತ್ತೆ R2 ಅನ್ನು ತೆಗೆದುಕೊಂಡ್ರೆ R2 ಏನಾಗಿದೆ, ದೊಡ್ಡದಾಗಿದೆ. ಯಾಕೆ ಅಂತ ಹೇಳಿ ಅವರು ನಮಗೆ ರೀಸನ್ ಅನ್ನ ಕೇಳಿದ್ದಾರೆ, ಇದನ್ನ ಬರೀಬೇಕು. ಯಾಕೆ ಅಂತ ಹೇಳಿದ್ರೆ ಬೆಳಕಿನ ಕಿರಣ ವಿರಳ ಮಾಧ್ಯಮದಿಂದ ಸರಳ ಮಾಧ್ಯಮಕ್ಕೆ ಅಥವಾ ಸಾಂದ್ರ ಮಾಧ್ಯಮಕ್ಕೆ ಪ್ರವೇಶಿಸಿದಾಗ ಲಂಬದ ಕಡೆಗೆ ಬಾಗ್ತದೆ, ಆದ್ರೆ ಸಾಂದ್ರದಿಂದ ವಿರಳಕ್ಕೆ ಪ್ರವೇಶಿಸಿದಾಗ ಲಂಬದಿಂದ ದೂರಕ್ಕೆ ಹೋಗಿದೆ, ಹಾಗಾಗಿ ಸಾಂದ್ರತೆ ಹೆಚ್ಚಾಗಿರ್ತದೆ. ಹಾಗಾಗಿ R2 ಇಸ್ ಗ್ರೇಟರ್ ದ್ಯಾನ್ R1 ಆಗಿರ್ತದೆ. ನೆಕ್ಸ್ಟ್ ಫೋರ್ತ್ ಕ್ವಶನ್, ಒಂದು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸಬಹುದಾದ ಕೆಳಗಿನ ಘಟಕಗಳ ಚಿಹ್ನೆಯನ್ನ ಕೇಳಿದರೆ. ಒಂದು ರಿಯೋಸ್ಟಾಟ್ ಅನ್ನ ಕೇಳಿದರೆ. ರಿಯೋಸ್ಟಾಟ್ ಅಂದ್ರೆ ಮಕ್ಕಳ ನೀವು ಈ ರೀತಿನಾದ್ರೂ ಬರೆದು ಈಗಾದ್ರೂ ಬರೆದ್ರು ನಿಮಗೆ ಅಂಕಗಳು ಸಿಗ್ತದೆ ಮಕ್ಕಳ. ಸೊ ಯಾವ್ದಾದ್ರು ಒಂದನ್ನ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಯಾವ್ದಾದ್ರು ಒಂದನ್ನ ಬರೀರಿ. ಸೊ ಇದನ್ನ ನಾವು ಬರೆದ್ರೆ ಸಾಕು ನಿಮಗೆ. ನೆಕ್ಸ್ಟ್ ಸೇರ್ಪಡೆ ಇಲ್ಲದೆ ದಾಟಿದ ತಂತಿ. ಸೊ ಅದಕ್ಕೆ ಇದು ಸರಿಯಾಗಿರುವಂತಹ ಚಿಹ್ನೆ ಆಗಿರ್ತದೆ. ಇದಿಷ್ಟು ಬರೆದ್ರೆ ನಿಮಗೆ 1 ಅಂಕ. ನೆಕ್ಸ್ಟ್ ಥರ್ಡ್ ಮೇನ್ ಮಕ್ಕಳ 2 ಅಂಕದ ಪ್ರಶ್ನೆಗಳು. ಇಲ್ಲಿ ನಮಗೆ ಚಿತ್ರವನ್ನ ಕೊಟ್ಬಿಟ್ಟು ಇಲ್ಲಿ ಯಾವ ದೃಷ್ಟಿ ದೋಷ ಅಂತ ಕೇಳಿದರೆ ಮತ್ತೆ ಅದನ್ನು ಸರಿಪಡಿಸಲು ಯಾವುದನ್ನ ಬಳಸ್ತೀರಾ ಅಂತ ಕೇಳಿದರೆ. ಇದು ಸಮೀಪ ದೃಷ್ಟಿ, ನೀವಿಲ್ಲಿ ನಿಮ್ನ ಮಸೂರವನ್ನ ಬಳಸಬೇಕಾಗ್ತದೆ ಮಕ್ಕಳ. ಸೊ ಹಾಗಾಗಿ ಬರಿಬೇಕು ಸಮೀಪ ದೃಷ್ಟಿ ದೋಷ ನಿಮ್ನ ಮಸೂರ ಅಂತ ಹೇಳಿ ಬರೆದ್ರೆ ನಿಮ್ಗಲ್ಲಿಗೆ 2 ಅಂಕ ಸಿಗ್ತದೆ. ನೆಕ್ಸ್ಟ್ 6ನೆಯ ಪ್ರಶ್ನೆ, ಕೆಳಗಿನ ಚಿತ್ರವನ್ನ ಗಮನಿಸಿ ಒಟ್ಟು ರೋಧವನ್ನ ಲೆಕ್ಕಾಚಾರ ಮಾಡಬೇಕು. ಸೊ R1 R2 R3 ಸರಣಿಯಲ್ಲಿದೆ, ಅದೇ ರೀತಿ R5 ಮತ್ತೆ R4 ಸರಣಿಯಲ್ಲಿದೆ. ನಂತರ ಇದು 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 3 ಸಮಾಂತರದಲ್ಲಿದೆ. ಹಾಗಾಗಿ ಫಸ್ಟ್ ನಾವೇನ್ ಮಾಡಬೇಕು, ಸರಣೀಕೃತದಲ್ಲಿ ಕಂಡುಹಿಡಿಬೇಕು. RS ಅನ್ನ ಕಂಡುಹಿಡ್ಕೊಳ್ಳೋಣ ಮಕ್ಕಳ. ಸೊ ಅಲ್ಲಿಗೆ R1 R2 R3 ಮಾಡಿದ್ರೆ 25 ಓಮ್ ಆಗುತ್ತೆ. ಅದೇ ರೀತಿ RS ಇನ್ನೊಂದಿದೆ ಅಲ್ವಾ, R4 ಮತ್ತೆ R5 ಅನ್ನು ಮಾಡಿದ್ರೆ 50 ಓಮ್ ಆಗ್ತದೆ. ಸೊ ಅಲ್ಲಿಗೆ ನನಗೆ ಇದು ಸರಣಿಲಿ ಬಂತು. ಈಗ ಇದು ಪ್ಯಾರಲಲ್ ಅಲ್ಲಿ ಸಹ ಕಂಡುಹಿಡಿಯಬೇಕು ಸಮಾಂತರದಲ್ಲಿ. ಹಾಗಾಗಿ 1/RS1 + 1/RS2 + 1/RP. ಸೊ ಹಾಗಾಗಿ 1/25 + 1/50 + 1/25. ಸೊ LCM ಅನ್ನು ತೆಗೆದುಕೊಂಡ್ರೆ 50 ಬರ್ತದೆ. ಸೊ ಅಲ್ಲಿಗೆ ನನಗೆ 5/20. ಸೊ ಇದು RP 1/RP = ಏನಾಗ್ತದೆ ಮಕ್ಕಳ, 5/20. ಸೊ R = 50/5 ಆಯಿತು. ಬರೀ RP ಏನಾಗುತ್ತೆ ಮಕ್ಕಳ, 50/10. ಹಾಗಾಗಿ RP ಏನಾಗ್ತದೆ, ಒಟ್ಟು 10 ಆಗ್ತದೆ. ಹಾಗಾಗಿ ನಮಗೆ ಒಟ್ಟು ರೋಧ 6 ಓಮ್ ಆಗ್ತದೆ. ಅರ್ಥ ಆಗಿದೆಯಲ್ಲ. ನೆಕ್ಸ್ಟ್ 7th ಕ್ವಶನ್, ಈಸಿ ಕ್ವಶನ್. ಕಾಂತೀಯ ಬಲರೇಖೆಗಳ ಯಾವುದಾದರೂ 4 ಗುಣಗಳನ್ನು ಬರೀರಿ. ಯಾವುದಾದ್ರೂ ಬರೀರಿ. ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ಲೀನವಾಗ್ತದೆ, ಆವೃತ ಜಾಲಗಳಾಗಿವೆ, ಒಂದನ್ನೊಂದು ಛೇದಿಸೋದಿಲ್ಲ, ಧ್ರುವಗಳಲ್ಲಿ ಆಕರ್ಷಣ ಬಲ ಹೆಚ್ಚಾಗಿರ್ತದೆ, ಕಾಂತೀಯ ಬಲರೇಖೆಗಳು ಒಂದನ್ನೊಂದು ವಿಕರ್ಷಿಸ್ತವೆ. ಸೊ ಹಾಗಾಗಿ ಇದನ್ನ ನೀವು ಬರೆದ್ರೆ ಸಾಕು. ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ತಪ್ಪಿಸಲು ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬಹುದು. ಮೊದಲನೇದಾಗಿ ಒಂದೇ ಸಾಕೆಟ್ಗೆ ಅನೇಕ ಉಪಕರಣಗಳನ್ನು ಜೋಡಿಸಬಾರದು. ನೆಕ್ಸ್ಟ್ ಸಜೀವ ತಂತಿ ಮತ್ತೆ ತಟಸ್ಥ ತಂತಿಯ ಸಂಪರ್ಕಕ್ಕೆ ಬಾರದಂತ ನೋಡ್ಕೋಬೇಕು. ನಿಗದಿತಕ್ಕಿಂತ ಹೆಚ್ಚಿನ ವಿಭವಾಂತರ ಉಂಟಾದಾಗ ಅದನ್ನ ಉಂಟಾಗದಂತೆ ನೋಡ್ಕೊಳ್ಬೇಕು. ನೆಕ್ಸ್ಟ್ 4th ಮೇನ್ 3 ಮಾರ್ಕ್ಸ್ ಕ್ವಶನ್ ಆನ್ಸರ್ಸ್. 8ನೇ ಪ್ರಶ್ನೆ, ದಿಕ್ಸೂಚಿಯ ಉಪಯೋಗಿಸಿಕೊಂಡು ಒಂದು ದಂಡಕಾಂತದ ಸುತ್ತಲೂ ಕಾಂತೀಯ ಬಲರೇಖೆಗಳನ್ನು ಬರೆಯುವ ಚಟುವಟಿಕೆಯನ್ನು ವಿವರಿಸಲಿಕ್ಕೆ ಕೇಳಿದ್ದಾರೆ ಮಕ್ಕಳ. ಸೊ ಈ ಚಟುವಟಿಕೆಯನ್ನು ನೀವು ಸಂಪೂರ್ಣವಾಗಿ ಬರೆದಿರಬೇಕು. ನಿಮಗೆ ಕಾಣಿಸ್ತಾ ಇದೆಯಲ್ಲ ಸ್ಕ್ರೀನ್ ಮೇಲೆ. ಈ ಚಟುವಟಿಕೆಯನ್ನು ಒಂದು ಬಿಳಿ ಹಾಳೆಯ ಮೇಲೆ ಒಂದು ದಂಡಕಾಂತವನ್ನು ಇರಿಸಿ ಅದರ ಸೀಮಾರೇಖೆಯನ್ನು ಎಳೆದುಕೊಳ್ಬೇಕು. ನಂತರ ಉತ್ತರ ಧ್ರುವದ ಬಳಿ ದಿಕ್ಸೂಚಿಯನ್ನು ಇರಿಸಿ ನಂತರ
ದಿಕ್ಸೂಚಿನ ಎರಡೂ ಸ್ಥಾನಗಳಲ್ಲಿ ಗುರುತಿಸ್ಕೋಬೇಕು. ಉತ್ತರ ಧ್ರುವವು ಮೊದಲು ಆಕ್ರಮಿಸಿದ ಸ್ಥಾನವನ್ನು ದಕ್ಷಿಣ ಧ್ರುವ ಆಕ್ರಮಿಸುವಂತೆ ದಿಕ್ಸೂಚನ ಚಲಿಸಬೇಕು. ಈ ರೀತಿ ನಾವು ದಿಕ್ಸೂಚನ ದಂಡಕಾಂತದ ದಕ್ಷಿಣ ಧ್ರುವದ ತಲುಪುವವರೆಗೆ ಮುಂದುವರಿಸಬೇಕು. ಇದು ಕಾಂತೀಯ ಬಲ ರೇಖೆಗಳನ್ನು ಪ್ರತಿನಿಧಿಸ್ತದೆ. ಸೊ ಈ ರೀತಿ ನೀವು ಇದನ್ನು ಕಂಪ್ಲೀಟಾಗಿ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಪೀನ ಮಸೂರ ಇದು ಕೇಳಿದ್ದಾರೆ ಮಕ್ಕಳ. ಸೊ ಇಲ್ಲಿ ಏನಾಗ್ತದೆ ನಮಗೆ, ಇದು ನೋಡಿ ಪೀನ ಮಸೂರ. ಸೊ ಇಲ್ಲಿ ನಮಗೆ ಎಫ್ ಮತ್ತು 2F ನಡುವೆ ಇದ್ದಾಗ ವಸ್ತು ಇರಿಸಿದಾಗ ಏನಾಗುತ್ತೆ ನಮಗೆ ಇಲ್ಲಿ ದೊಡ್ಡದಾದ ಸತ್ಯ ಪ್ರತಿಬಿಂಬ ಸಿಗ್ತದೆ. ಮತ್ತು ಇದು 2Fನಿಂದ ಆಚೆ ಸಿಗುತ್ತೆ. 2Fನಿಂದ ಆಚೆ ನಮಗೆ ಅದರ ಒಂದು ಇದು ಪ್ರತಿಬಿಂಬ ಉಂಟಾಗೋದು. ಇದು ಇಲ್ಲಿ F ಇರುತ್ತೆ, ಇಲ್ಲಿ 2F ಇರುತ್ತೆ. ಇದು 2Fನಿಂದ ಆಚೆ ನಮಗೆ ಉಂಟಾಗುತ್ತದೆ. ಸೊ ಹಾಗಾಗಿ ಈ ರೀತಿ ಚಿತ್ರವನ್ನು ಬರೆದಿದ್ರೆ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ 10ನೇ ಪ್ರಶ್ನೆ, ಕಾಮನಬಿಲ್ಲು ಉಂಟಾಗುವಿಕೆಯ ವಿದ್ಯಮಾನವನ್ನು ವಿವರಿಸ್ಲಿಕ್ಕೆ ಕೇಳಿದರೆ ಬಹಳ ಈಸಿ ಮಕ್ಕಳ. ಕಾಮನಬಿಲ್ಲು ಮಳೆಯ ನಂತರ ಆಕಾಶದಲ್ಲಿ ಕಾಣುವಂತಹ ಒಂದು ನೈಸರ್ಗಿಕ ಆಕಾರವಾಗಿರ್ತದೆ. ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿ ಉಂಟಾಗ್ತದೆ. ವಾತಾವರಣದಲ್ಲಿರುವ ನೀರಿನ ಸಣ್ಣ ಹನಿಗಳು ಕಿರು ಪಟ್ಟಕಗಳಂತೆ ವರ್ತಿಸ್ತವೆ. ನೀರಿನ ಹನಿಗಳು ಸೂರ್ಯನ ಪತನ ಕಿರಣಗಳನ್ನು ವಕ್ರೀಭವನಗೊಳಿಸಿ ಚದುರಿಸ್ತವೆ. ನಂತರ ಆಂತರಿಕವಾಗಿ ಪ್ರತಿಫಲಿಸ್ತವೆ. ಅಂತಿಮವಾಗಿ ವರ್ಣ ವಿಭಜನೆಯಿಂದ ಕಾಮನಬಿಲ್ಲು ಉಂಟಾಗ್ತದೆ. ನೆಕ್ಸ್ಟ್ ಅದೇ ಪ್ರಶ್ನೆಗೆ ನಮಗೆ ಆಪ್ಷನ್ ಅನ್ನು ಕೊಟ್ಬಿಟ್ಟು ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆಯನ್ನು ಗುರುತಿಸುವಂತಹ ನ್ಯೂಟನ್ನ ಪ್ರಯೋಗವನ್ನು ಕೇಳಿದ್ದಾರೆ ಮಕ್ಕಳ. ಸೊ ಇದು ಸಹ ಬಹಳ ಈಸಿ ಇದೆ ಮಕ್ಕಳ. ಸೊ ನೋಡ್ಕೊಳ್ಳಿ, ಇದಿಷ್ಟು ಆನ್ಸರನ್ನು ನೀವು ಬರೆದಿದ್ರೆ ನಿಮಗೆ ಕಂಪ್ಲೀಟಾಗಿ 3 ಅಂಕ ಸಿಗ್ತದೆ. ನೆಕ್ಸ್ಟ್ 4 ಅಂಕದ ಇಲ್ಲಿ 2 ಪ್ರಶ್ನೆಗಳಿದ್ದಾವೆ. 11ನೇ ಪ್ರಶ್ನೆ, ಸಬ್ ಕ್ವಶನ್ ಎ, ವರ್ಧನೆ ಎಂದರೇನು? ಒಂದು ಮಸೂರದಿಂದ ಉಂಟಾದ ಪ್ರತಿಬಿಂಬದ ವರ್ಧನೆಯು +2 ಆದರೆ ಮಸೂರದ ವಿಧವನ್ನು ತಿಳಿಸಿ. ಪ್ರತಿಬಿಂಬದ ಎತ್ತರ ಮತ್ತು ವಸ್ತುವಿನ ಎತ್ತರಗಳ ನಡುವಿನ ಅನುಪಾತಕ್ಕೆ ವರ್ಧನೆ ಎನ್ನುವುದು. ವರ್ಧನೆ +2 ಆಗಿದ್ರೆ ಅದು ನಿಮ್ನ ಮಸೂರವಾಗಿರ್ತದೆ. ನೆಕ್ಸ್ಟ್ ಬಿ ಕ್ವಶನ್, ಮಾಧ್ಯಮ ಎಯ ವಕ್ರೀಭವನ ಸೂಚ್ಯಾಂಕ ಮಾಧ್ಯಮ ಬಿಗಿಂತ ಕಡಿಮೆ ಇದೆ. ಇವುಗಳಲ್ಲಿ ಯಾವ ಮಾಧ್ಯಮದ ಹೆಚ್ಚು ದೃಕ್ಸಾಂದ್ರವಾಗಿದೆ, ಯಾವ ಮಾಧ್ಯಮದಲ್ಲಿ ಬೆಳಕಿನ ವೇಗ ಹೆಚ್ಚಾಗಿರ್ತದೆ ಕೇಳಿದ್ದಾರೆ. ಸೊ ಬಿ ಮಾಧ್ಯಮವು ಹೆಚ್ಚು ದೃಕ್ಸಾಂದ್ರವಾಗಿದೆ, ಯಾಕೆಂದರೆ ಎ ಮಾಧ್ಯಮದಲ್ಲಿ ಬೆಳಕಿನ ವೇಗ ಹೆಚ್ಚಾಗಿರ್ತದೆ. ಸೊ ಅದಕ್ಕೆ ಇನ್ನೊಂದು ಆಪ್ಷನ್ ಕೊಟ್ಟು ಗೋಳೀಯ ದರ್ಪಣದ ವಕ್ರತಾ ಕೇಂದ್ರ ಎಂದರೇನು? ನಿಮ್ನ ದರ್ಪಣದ ಯಾವುದಾದರೂ 2 ಉಪಯೋಗ ಕೇಳಿದರೆ 2 ಸಹ ಈಸಿ ಇದೆ. ಗೋಳೀಯ ದರ್ಪಣದ ಪ್ರತಿಫಲಿಸುವ ಭಾಗಕ್ಕೆ ನಾವು ಗೋಳದ ಕೇಂದ್ರಕ್ಕೆ ವಕ್ರತಾ ಕೇಂದ್ರ ಅಂತ ಹೇಳಿ ಕರಿತೀವಿ. ನಿಮ್ನ ದರ್ಪಣದ ಉಪಯೋಗವನ್ನು ತಪಾಸಣಾ ದೀಪಗಳಲ್ಲಿ, ಟಾರ್ಚ್ಗಳಲ್ಲಿ, ಕ್ಷಾರ ಕನ್ನಡಿಗಳಲ್ಲಿ, ವಾಹನದ ಹೆಡ್ಲೈಟ್ಗಳಲ್ಲಿ ಬಳಸಲಾಗ್ತದೆ. ನೆಕ್ಸ್ಟ್ ನಮಗೆ ಬಿ ಕ್ವಶನ್, ವಕ್ರೀಭವನದ ನಿಯಮ ಕೇಳಿದ್ದಾರೆ ಮಕ್ಕಳ. ಸೊ ಹೇಳಿದ್ವಿ ಅದೇ ಕ್ವಶನ್ಸು. ಸೊ ಬಹಳ ಈಸಿ ಇದೆ. ವಕ್ರೀಭವನದ ನಿಯಮಗಳು ಇವೆರಡನ್ನು ಬರೆದ್ರೆ ನಿಮಗೆ ಕಂಪ್ಲೀಟಾಗಿ 4 ಅಂಕ ಸಿಗ್ತದೆ. ನೆಕ್ಸ್ಟ್ 12ನೇ ಕ್ವಶನ್ನು, ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳನ್ನು ಪಟ್ಟಿ ಮಾಡಲಿಕ್ಕೆ ಕೇಳಿದರೆ. ಇದು ಸಹ ಡೈರೆಕ್ಟ್ ಕ್ವಶನ್ ನಿಮಗೆ. ವಾಹಕದ ಉದ್ದ, ವಾಹಕದ ಅಡ್ಡ ಕೊಯ್ದು, ತಾಪ ಮತ್ತು ವಾಹಕದ ಪ್ರಾಕೃತಿಕ ಗುಣ. ನೆಕ್ಸ್ಟ್ ಜೌಲ್ನ ಉಷ್ಣೋತ್ಪಾದನಾ ನಿಯಮದ ಗಣಿತ ರೂಪ ಕೇಳಿದರೆ H=I²RT. ಜೌಲ್ನ ಉಷ್ಣೋತ್ಪಾದನಾ ನಿಯಮದ ಆಧಾರದ ಮೇಲೆ ಕೆಲಸವನ್ನು ನಿರ್ವಹಿಸುವ ಸಾಧನಗಳನ್ನು ಕೇಳಿದರೆ ಇಸ್ತ್ರಿಪೆಟ್ಟಿಗೆ, ಫ್ಯೂಸ್, ವಿದ್ಯುತ್ ಕೆಟಲ್, ನೆಕ್ಸ್ಟ್ ಬಲ್ಬ್. ಸೊ ಇವೆಲ್ಲ ಸಾಧನಗಳಾಗಿರ್ತದೆ. ಇದಿಷ್ಟು ಬರೆದ್ರೆ ನಿಮಗೆ ಇಲ್ಲಿಗೆ ಕಂಪ್ಲೀಟಾಗಿ ಅಂಕಗಳಲ್ಲಿ 4 ಅಂಕ ಈ ಪ್ರಶ್ನೆಗೆ ಸಿಗ್ತದೆ ಮಕ್ಕಳ. ನೆಕ್ಸ್ಟು ಭಾಗ ಬಿ, ರಸಾಯನ ವಿಜ್ಞಾನಕ್ಕೆ ಹೋಗೋಣ ಮಕ್ಕಳ. ಸೊ ಇಲ್ಲಿ 13ನೇ ಪ್ರಶ್ನೆ, ಪ್ರತಿವರ್ತಕಗಳು ತಮ್ಮ ಅಯಾನುಗಳನ್ನು ಪರಸ್ಪರ ಬದಲಾಯಿಸಿಕೊಳ್ಳುವಂತಹ ರಾಸಾಯನಿಕ ಕ್ರಿಯೆಗೆ ಹೇಳುವ ವಿಧ ಅದು ದ್ವಿಸ್ಥಾನಪಲ್ಲಟ ಆಗಿರ್ತದೆ ಮಕ್ಕಳ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 14ನೇದು, ತಾಮ್ರವು ತೇವಪೂರಿತ ಗಾಳಿಯಲ್ಲಿ ಇಂಗಾಲದ ಡೈಆಕ್ಸೈಡ್ನೊಂದಿಗೆ ವರ್ತಿಸಿದಾಗ ಉಂಟಾಗುವಂತಹ ಹಸಿರು ಬಣ್ಣದ ಸಂಯುಕ್ತ ಕೇಳಿದರೆ ಅದು ತಾಮ್ರದ ಕಾರ್ಬೋನೇಟ್ ಆಗಿರ್ತದೆ ಮಕ್ಕಳ. ಹಾಗಾಗಿ ತಾಮ್ರದ ಕಾರ್ಬೋನೇಟ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ದೊಡ್ಡ ಅಣುಗಳನ್ನು ಉಂಟು ಮಾಡಲು ಕಾರಣವಾಗುವ ಕಾರ್ಬನ್ನ ಗುಣ ಘಟನೀಕರಣ ಮಕ್ಕಳ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 7th ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 3 ಪ್ರಶ್ನೆಗಳಿದಾವೆ ಇಲ್ಲಿ, 1 ಅಂಕ. ಕೆಳಗಿನ ಕೋಷ್ಟಕದಲ್ಲಿ 4 ದ್ರಾವಣಗಳಲ್ಲಿ pH ಮೌಲ್ಯಗಳನ್ನು ಕೊಟ್ಟಿದೆ. ಯಾವುದರಲ್ಲಿ H+ ಅಂತ ಕೇಳಿದರೆ ನಮಗೆ ಗೊತ್ತಿದೆ 1 ರಿಂದ 7ರವರೆಗೆ ಬರುವಂಥದ್ದು ಏನಾಗಿರ್ತದೆ ಮಕ್ಕಳ, H+ ಅಯಾನುಗಳು, ಅಂದರೆ ಆಮ್ಲೀಯತೆ ಇರ್ತದೆ, ಹೌದಲ್ಲ. ಅದೇ ರೀತಿ 7 ರಿಂದ 14ರವರೆಗೆ ಬರುವಂತಹ pH ಸ್ಕೇಲ್ನಲ್ಲಿ OH- ಅಯಾನುಗಳು ಏನಾಗಿರ್ತದೆ, ಹೆಚ್ಚಾಗಿರ್ತದೆ. ನಮಗೆ ಅವ್ರು ಕೇಳಿರೋದು H+. ಸೊ ಹಾಗಾಗಿ ಇಲ್ಲಿ
2 ಕಡಿಮೆ ಇದೆ, ಹಾಗಾಗಿ 2 ಇಸ್ ದ ಆನ್ಸರ್. ಸೊ ಯು ಹ್ಯಾವ್ ಟು ರೈಟ್ ದ್ರಾವಣ Q ಅಂತ ಹೇಳಿ ಬರಿಬೇಕು. ಅದೇ ರೀತಿ ತಟಸ್ಥ ದ್ರಾವಣ ಕೇಳಿದರೆ 7 ಅನ್ನೋದು ತಟಸ್ಥ, ಹಾಗಾಗಿ ಇಲ್ಲಿ P ಅಂತ ಹೇಳಿ ಬರೆದ್ರೆ ನಿಮಗೆ 1 ಅಂಕ ಸಿಗ್ತದೆ ಮಕ್ಕಳು. ಹಾಗಾಗಿ ಬಹಳ ಈಸಿಯಾಗಿ ನೀವು ಇಲ್ಲಿ ಅಂಕಗಳನ್ನ ಪಡ್ಕೋಬಹುದು. ನೆಕ್ಸ್ಟ್ ಕ್ವಶನ್ ನಂಬರ್ 17, ಕಾರ್ಬನ್ನ ಸಂಯುಕ್ತಗಳ ಹೈಡ್ರೋಜನೀಕರಣದ ಪ್ರಾಮುಖ್ಯತೆ ಏನು ಅಂತ ಕೇಳಿದ್ದಾರೆ ಮಕ್ಕಳ. ಇದು ಒಂದು ಅಸಂತೃಪ್ತ ಅಥವಾ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿ ಪರಿವರ್ತಿಸಲು ಸಹಾಯ ಮಾಡುವಂತಹದ್ದು ಹೈಡ್ರೋಜನ್ ಆಗಿರ್ತದೆ ಮಕ್ಕಳ. ಹಾಗಾಗಿ ನೀವು ಇದನ್ನ ಬರೆದ್ರೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಅನ್ನ ಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿ ಪರಿವರ್ತಿಸ್ತದೆ. ನೆಕ್ಸ್ಟ್ ಮೆಗ್ನೀಷಿಯಂನ ಮತ್ತು ಮ್ಯಾಂಗನೀಸ್ ಲೋಹಗಳು ಪ್ರಬಲ ಉತ್ಕರ್ಷಕ ಆಮ್ಲಗಳೊಂದಿಗೆ ಪ್ರತಿವರ್ತಿಸಿವೆ. ಇವುಗಳಲ್ಲಿ ಯಾವ ಲೋಹದಿಂದ ಅನಿಲದ ಗುಳ್ಳೆಗಳು ಬಿಡುಗಡೆಯಾಗುವ ದರ ಅತ್ಯಂತ ವೇಗವಾಗಿರುತ್ತದೆ ಅಂತ ಕೇಳಿದ್ದಾರೆ ಮಕ್ಕಳು. ಅದು ಮೆಗ್ನೀಷಿಯಂ ಲೋಹ ಆಗಿರ್ತದೆ, ಹಾಗಾಗಿ ನೀವು ಮೆಗ್ನೀಷಿಯಂ ಅಂತ ಬರೆದ್ರೆ 1 ಅಂಕ ಸಿಗ್ತದೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆದು ಚಿತ್ರ ಕೇಳಿದ್ದಾರೆ, ಬಿಡಿಸಿರ್ತೀರಾ. ನೆಕ್ಸ್ಟ್ 20ನೇದು ಕಾರಣ ಕೊಡಿ ಕೇಳಿದ್ದಾರೆ. ಸಹವೇಲೆನ್ಸಿ ಸಂಯುಕ್ತಗಳು ಕಡಿಮೆ ದ್ರವಣ ಬಿಂದು ಮತ್ತೆ ಕುದಿಯುವ ಬಿಂದನ್ನ ಹೊಂದಿರ್ತವೆ. ಹೌದು, ಯಾಕೆ ಅಂತ ಹೇಳಿದ್ರೆ ಸಹವೇಲೆನ್ಸಿ ಸಂಯುಕ್ತಗಳ ನಡುವಿನ ಅಂತರ್ ಅಣುಬಲ ತುಂಬಾ ದುರ್ಬಲವಾಗಿರ್ತವೆ, ಅವುಗಳನ್ನ ಒಡೆಯಲು ಬಹಳ ಕಷ್ಟ, ಹಾಗಾಗಿ ಅವು ಕಡಿಮೆ ಕರಗುವ ಬಿಂದನ್ನ ಹೊಂದಿರ್ತವೆ. ನೆಕ್ಸ್ಟ್ ಕಾರ್ಬನ್ ಪರಮಾಣುಗಳು C4- ಅಥವಾ C4+ ಅಯಾನ್ ಅನ್ನು ಉಂಟು ಮಾಡಲು ಸಾಧ್ಯವಿಲ್ಲ. ಹೌದು, ಯಾಕೆಂತ ಹೇಳಿದ್ರೆ ಅವುಗಳು C4 ಅಥವಾ C4- ಅಯಾನುಗಳನ್ನು ಉಂಟು ಮಾಡಲು ಅತಿಯಾದ ಶಕ್ತಿಯು ಅಗತ್ಯ ಇರೋದ್ರಿಂದ ಅಥವಾ ಪ್ರೋಟಾನ್ಗಳು ಎಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳಲು ಸಾಧ್ಯವಾಗುವುದಿಲ್ಲ, ಪಡೆದುಕೊಳ್ಳಿಕ್ಕೂ ಆಗಲ್ಲ, ಕೊಡ್ಲಿಕ್ಕೂ ಆಗೋದಿಲ್ಲ. ಏಕೆಂದರೆ ಅವುಗಳಲ್ಲಿ ಪರಮಾಣುಗಳ ನಡುವೆ ಶಕ್ತಿ ಹೆಚ್ಚಾಗಿರುತ್ತೆ, ಅವು ಆ ಬಂಧಗಳನ್ನು ಹೊಡಿಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಅವು C4+ ಆಗಲ್ಲ, C4- ಸಹ ಆಗೋದಿಲ್ಲ. ನೆಕ್ಸ್ಟ್ ಈ ಚಿತ್ರವನ್ನ ಕೇಳಿದರೆ ಇದು ಸಹ ಅಬೆಯ ಮೇಲೆ ವರ್ತನೆ ತೋರಿಸುವ ಚಿತ್ರ ಬಿಡಿಸಿರ್ತೀರಾ. ನೆಕ್ಸ್ಟ್ 9ನೇ ಮೇನು 3 ಅಂಕದ ಪ್ರಶ್ನೆ, ಕೆಳಗಿನ ರಾಸಾಯನಿಕಗಳ ಸಮೀಕರಣಗಳನ್ನು ಸರಿದೂಗಿಸಿ ಕೇಳಿದ್ದಾರೆ. ಸೊ ಇಲ್ಲಿ ನೀವು 2Ag ಅಲ್ಲಿ ಹಾಕ್ತೀರಾ, ಇಲ್ಲಿ 2 ಹಾಕಿದ್ರೆ ಇಲ್ಲೂ ಸಹ ಏನಾಗ್ತದೆ 2 ಆಗ್ತದೆ, ಅಲ್ಲಿಗೆ ಅದು ಸಮೀಕರಣ ಸರಿದೂಗ್ತದೆ. ನೆಕ್ಸ್ಟ್ ಇಲ್ಲಿ ನೋಡಿ ಫೆರಿಕ್ Fe2O4 ಇದೆ, ಇಲ್ಲಿ 3 ಇದೆ. ಸೊ ಇಲ್ಲಿ ಏನು ಮಾಡ್ತೀವಿ ನಾವು 3Fe ಅನ್ನು ಹಾಕಿದ್ವಿ. ಸೊ ಇಲ್ಲಿ ಆಕ್ಸಿಜನ್ 4 ಇದೆ, ಇಲ್ಲಿ 2 ಇದೆ. ಸೊ ಹಾಗಾಗಿ ಇಲ್ಲಿಗೆ 4 ಹಾಕ್ತೀವಿ, ಇಲ್ಲಿ 8 ಹೈಡ್ರೋಜನ್ ಆಯಿತು. ಸೊ ಹಾಗಾಗಿ ಇಲ್ಲೂ ಸಹ 4 ಹಾಕಿದ್ರೆ ಬ್ಯಾಲೆನ್ಸ್ ಆಗುತ್ತೆ. ಅದೇ ರೀತಿ ಇಲ್ಲಿ ಅಮೋನಿಯಾವನ್ನು ನೋಡಿ ಮಕ್ಕಳ, ಇಲ್ಲಿ 3 ಹೈಡ್ರೋಜನ್ ಇದೆ. ಸೊ ಹಾಗಾಗಿ ನಾನು ಇಲ್ಲಿ 3 ಅಂತ ಹಾಕಿದ್ರೆ ವಿಲ್ ಗೆಟ್ 6 ಆಯಿತು, ಹೈಡ್ರೋಜನ್ ಆಯಿತು. ಸೊ ಹಾಗಾಗಿ ಇಲ್ಲಿ ನಾನು 2 ಅಂತ ಹಾಕಿದ್ರೆ 6 ಹೈಡ್ರೋಜನ್. ಸೊ ಅಲ್ಲಿ 3, ಇಲ್ಲಿಗೆ 2 ಹಾಕಿದ್ರೆ ಸೊ ಇದಿಷ್ಟೇ ನೋಡಿ ಬ್ಯಾಲೆನ್ಸ್. ಇದಿಷ್ಟು ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿ 3 ಅಂಕಗಳು ಸಿಗ್ತದೆ. ಸೊ ಆ ಪ್ರಶ್ನೆಗೆ ಆಪ್ಷನ್ ಅನ್ನು ಕೊಟ್ಟಿದ್ದಾರೆ. ರೆಡಾಕ್ಸ್ ಕ್ರಿಯೆಗಳು ಎಂದರೆ ಏನು ಅಂತ ಕೇಳಿದ್ದಾರೆ. ರೆಡಾಕ್ಸ್ ಕ್ರಿಯೆ ಅಂತ ಹೇಳಿದ್ರೆ ಮಕ್ಕಳು, ಒಂದೇ ಕ್ರಿಯೆ ಜರುಗುವಾಗ ಉತ್ಕರ್ಷಣ ಮತ್ತು ಅಪಕರ್ಷಣಗಳು ಒಟ್ಟಿಗೆ ನಡೆಯೋದನ್ನ ನಾವೇನ್ ಮಾಡ್ತೀವಿ, ರೆಡಾಕ್ಸ್ ಕ್ರಿಯೆ ಅಂತೀವಿ. ಸೊ ಆಮೇಲೆ ಒಂದು ಇಕ್ವೇಶನ್ ಅನ್ನ ಕೊಟ್ಟಿದ್ದಾರೆ ಮಕ್ಕಳ, ಇದರಲ್ಲಿ ಯಾವುದು ಉತ್ಕರ್ಷಿಸಿರುವುದು ಮತ್ತೆ ಅಪಕರ್ಷಿಸಿರುವುದು ಯಾವುದು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಕಾಪರ್ ಆಕ್ಸೈಡ್ ಅಂತ ಇರೋದು ಏನಿದೆ ಅದು ಅಪಕರ್ಷಿಸಿರುತ್ತೆ, H2 ಏನಾಗಿರುತ್ತೆ ಉತ್ಕರ್ಷಿಸಲ್ಪಟ್ಟಿರ್ತದೆ. ನೆಕ್ಸ್ಟ್ ಅಂತರುಷ್ಣಕ ಮತ್ತೆ ಬಹಿರುಷ್ಣಕಗಳ ನಡುವಿನ ವ್ಯತ್ಯಾಸವನ್ನ ಕೇಳಿದ್ದಾರೆ. ಸೊ ಅಂತರುಷ್ಣಕ ಅಂತ ಹೇಳಿದ್ರೆ ಶಕ್ತಿಯನ್ನ ಪಡೆದುಕೊಳ್ಳುತ್ತದೆ, ಬಹಿರುಷ್ಣಕ ಅಂತ ಹೇಳಿದ್ರೆ ಶಕ್ತಿಯನ್ನ ಬಿಟ್ಕೊಡುತ್ತೆ. ಅದನ್ನ ನಾವೇನ್ ಮಾಡ್ತೀವಿ, ಅಂತರುಷ್ಣಕ ಮತ್ತೆ ಬಹಿರುಷ್ಣಕ ಅಂತ ಹೇಳಿ ಕರಿತೀವಿ. ಸೊ ಅದಷ್ಟು ಆನ್ಸರ್ ಬರೆದ್ರೆ ಸಾಕು. ನೆಕ್ಸ್ಟ್ ನಮಗೆ ಇಲ್ಲಿ 23ನೇ ಪ್ರಶ್ನೆ, ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಸೋಡಿಯಂ ಕ್ಲೋರೈಡ್ ಅಣುವಿನ ಉಂಟಾಗುವಿಕೆಯನ್ನ ವಿವರಿಸಲಿಕ್ಕೆ ಕೇಳಿದ್ದಾರೆ ಮಕ್ಕಳ. ಸೊ ಅದು ಬಹಳ ಈಸಿ. ನೀವು ಸೋಡಿಯಂ ಕ್ಲೋರೈಡ್ ಅನ್ನ ಬರ್ಕೊಂಡು, ಸೊ ಏನಾಗುತ್ತೆ, ಸೋಡಿಯಂ ಇಲ್ಲಿ 1 ಎಲೆಕ್ಟ್ರಾನ್ ಅನ್ನ ಬಿಟ್ಕೊಡುತ್ತೆ, ಹೌದಲ್ಪ. ಹಾಗಾಗಿ ಏನಾಗುತ್ತೆ, ಇದನ್ನ ನೀವು ಬರಿಬೇಕಾಗುತ್ತೆ ಇದು ಮಕ್ಕಳ, E- ಆಗ್ತದೆ, ಹೌದಾ. ಈ ಎಲೆಕ್ಟ್ರಾನ್ ಅನ್ನ ಕ್ಲೋರಿನ್ ಪಡೆದುಕೊಂಡು ಏನಾಗ್ತದೆ, ಕ್ಲೋರಿನ್ ಮೈನಸ್. ಇದನ್ನ ಚುಕ್ಕಿ ಚಿತ್ರವನ್ನ ಬರೆದು ನೀವು ಎಕ್ಸ್ಪ್ಲೈನ್ ಮಾಡಬೇಕು. ಸೊ ಅಲ್ಲಿ ಪೂರ್ತಿ ಮಾರ್ಕ್ಸ್ ಸಿಗುತ್ತೆ. ಅದಕ್ಕೆ ಆಪ್ಷನ್ ಕೊಟ್ಟು ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನ ಉಭಯಧರ್ಮಿ ಆಕ್ಸೈಡ್, ಯಾಕೆಂದ್ರೆ ಅಲ್ಯೂಮಿನಿಯಂ ಲೋಹ ಮತ್ತೆ ಅಲೋಹಗಳನ್ನೇ ವರ್ತಿಸಿ ಲವಣ ಮತ್ತೆ ನೀರನ್ನ ಬಿಡುಗಡೆ ಮಾಡೋದಕ್ಕೆ ಉಭಯಧರ್ಮಿ ಆಕ್ಸೈಡ್ ಅಂತ ಹೇಳಿ ಕರೆಯಲಾಗ್ತದೆ ಮಕ್ಕಳ. ಕಾಯಿಸುವಿಕೆ ಮತ್ತೆ ಉರಿಯುವಿಕೆಗಿರುವ ಭಿನ್ನವಾಗಿವೆ, ಅದು ಸಹ ಈಸಿ. ನೆಕ್ಸ್ಟ್ ಆಮ್ಲ ಮಳೆ ಎಂದರೇನು, ಮತ್ತೆ ಇದು pH ವ್ಯಾಲ್ಯೂ 5.6ಗಿಂತ ಕಡಿಮೆ ಇದ್ರೆ ಅದನ್ನ ಆಮ್ಲ ಮಳೆ ಅಂತ ಹೇಳಿ ಕರಿತೀವಿ ಮಕ್ಕಳ.
ಆಮ್ಲವು ಲೋಹದ ಕಾರ್ಬೋನೇಟ್ನ ಜೊತೆಗೆ ಬಿಡುಗಡೆಯಾಗುವಂತಹ ಅನಿಲ ಯಾವುದು ಕೇಳಿದರೆ ಮಕ್ಕಳು, ಅದು ಕಾರ್ಬನ್ ಡೈಆಕ್ಸೈಡ್ ಆಗಿರ್ತದೆ ಮಕ್ಕಳು. ಹಾಗಾಗಿ CO2 ಅಂತ ಬರೆದಿರಬೇಕು. ನೆಕ್ಸ್ಟ್ ಅಡಿಗೆ ಸೋಡಾದ ರಾಸಾಯನಿಕ ಹೆಸರು ಮತ್ತೆ ಸೂತ್ರವನ್ನ ಕೇಳಿದರೆ ಮಕ್ಕಳ. ಸೊ ನಮಗೆ ಸೋಡಿಯಂ ಬೈಕಾರ್ಬೋನೇಟ್ ಆಗ್ತದೆ NaHCO3. ಸೊ ದಿಸ್ ಇಸ್ ದ ಆನ್ಸರ್. ನೆಕ್ಸ್ಟ್ ನೆಕ್ಸ್ಟ್ ಮೇನ್ 25ನೇ ಪ್ರಶ್ನೆ, N ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್ಗಳ ರಚನೆಯನ್ನು ಕೇಳಿದ್ದಾರೆ ಮಕ್ಕಳ. ಸೊ ಅದು ನಿಮಗೆ ಗೊತ್ತಿರುತ್ತೆ. N ಬ್ಯೂಟೇನ್ ಅಂತ ಹೇಳಿದರೆ C4H10 ಆಗಿರ್ತದೆ. ಸೊ ಹಾಗಾಗಿ ಇದನ್ನು ನೀವು ಎರಡು ಥರನೂ ಬರಿಬೋದು, H10. ಸೊ ಅದನ್ನು ಕಲ್ತಿರ್ತೀರ, ಅದನ್ನು ಆನ್ಸರ್ ಇನ್ನೊಂದ್ಸರಿ ಕೊಡ್ತೀನಿ. ನೆಕ್ಸ್ಟ್ ಎಸ್ಟರಿಫಿಕೇಶನ್ ಎಂದರೇನು, ಎಥನಾಲ್ನಿಂದ ಈಥೈನನ್ನು ಹೇಗೆ ಪಡೆಯಲಾಗ್ತದೆ ಅಂತ ಕೇಳಿದ್ದಾರೆ. ಸೊ ಎಸ್ಟರಿಫಿಕೇಶನ್ ಅಂದರೆ ಆಮ್ಲ ಮತ್ತು ಆಲ್ಕೋಹಾಲ್ಗಳು ವರ್ತಿಸಿ ಎಸ್ಟರ್ ಉಂಟಾಗ್ತದೆ. ಎಥನಾಲ್ನಿಂದ ಎಥಿನನ್ನು ನಿರ್ಜಲೀಕರಣದಿಂದ 443 ಕಿಲೋ ಕೆಲ್ವಿನಿಂದ ಹೀಟ್ ಮಾಡೋದ್ರಿಂದ ಅದನ್ನು ನಾವು ಪಡೆದುಕೊಳ್ಬೋದಾಗ್ತದೆ. ನೆಕ್ಸ್ಟ್ ನಮಗೆ ಅದಕ್ಕೆ ಆಪ್ಷನ್ ಕೊಟ್ಟು ನೈಟ್ರೋಜನ್ ಮತ್ತು ಮೀಥೇನ್ಗಳ ಚುಕ್ಕಿ ರಚನೆಯನ್ನು ಕೇಳಿದ್ದಾರೆ ಮಕ್ಕಳ. CH4 ಅದನ್ನು ಚುಕ್ಕಿ ವಿನ್ಯಾಸನ ಕೊಡಿ, ಮತ್ತು ನೈಟ್ರೋಜನ್. ನೆಕ್ಸ್ಟ್ ಸಾಬೂನು ಸ್ವಚ್ಛಗೊಳಿಸುವಂತಹ ಪ್ರಕ್ರಿಯೆ ಕೇಳಿದ್ದಾರೆ, ಅದಷ್ಟು ಬರೆದಿರ್ತೀರಿ, ಈಸಿ ಇದೆ. ನೆಕ್ಸ್ಟ್ 26ನೇ ಪ್ರಶ್ನೆ, ರೈಸೋಫಸ್ಗಳು ಹೊಸ ಸಂತತಿಗಳನ್ನು ಉತ್ಪಾದಿಸುವಂತಹ ಪ್ರಕ್ರಿಯೆಯನ್ನು ಕೇಳಿದರೆ ಅದು ಆಪ್ಷನ್ ಎ ಬೀಜಕಗಳ ಉಂಟಾಗುವಿಕೆ ಆಗಿರ್ತದೆ. ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಬಾಷ್ಪ ವಿಸರ್ಜನೆಗೆ ಸಂಬಂಧಿಸಿದಂತೆ ಸರಿಯಲ್ಲದ ಹೇಳಿಕೆ ಕೇಳಿದರೆ ಅದು ಮೊದಲನೇದೇ ಸರಿಯಾಗಿರುವಂತಹ ಉತ್ತರ. ಆಹಾರದ ಅಣುಗಳ ಮೇಲೆ ಅಭಿಸರಣ ಒತ್ತಡಗಳನ್ನು ಸೃಷ್ಟಿಸೋದು, ಅದು ತಪ್ಪಾಗಿರುವಂಥದ್ದು. ಹೂ ಬಿಡುವ ಸಸ್ಯಗಳ ಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ಕ್ರಮಾನುಗತವಾಗಿ ಜರುಗುವ ಹಂತ ಪರಾಗಸ್ಪರ್ಶ ಆಗ್ತದೆ, ನಿಷೇಚನ ಆಗ್ತದೆ, ಭ್ರೂಣ ಆಗ್ತದೆ, ಬೀಜ. ನೆಕ್ಸ್ಟ್ ತೆರೆದ ಪತ್ರರಂಧ್ರದ ಚಿತ್ರ ಕೇಳಿದರೆ ಬರೆದಿರ್ತೀರಾ. ಮಾನವರಲ್ಲಿ ಗಂಡು ಮಗುವಿನ ಲಿಂಗವು ಹೇಗೆ ನಿರ್ಧಾರವಾಗ್ತದೆ, ತಂದೆಯಿಂದ ಬರುವಂತಹ Y ಕ್ರೋಮೋಸೋಮಿಂದಾಗಿ, ವರ್ಣತಂತುವಿನಿಂದಾಗಿ ಲಿಂಗವನ್ನು ನಾವು ನಿರ್ಧರಿಸ್ಬೋದು. ಇದಿಷ್ಟು ಬರೆದ್ರೆ ನಿಮಗೆ ಪೂರ್ಣ ಅಂಕಗಳು ಸಿಗ್ತದೆ ಮಕ್ಕಳ. 31ನೇದು, ಕೆಳಗೆ ಕೊಟ್ಟಿರುವ A ಮತ್ತು B ಚಿತ್ರಗಳಲ್ಲಿ ವ್ಯಕ್ತವಾಗಿರುವ ಸಸ್ಯಗಳ ಅನುವರ್ತನೆಯನ್ನು ಗಮನಿಸಿ ಸಸ್ಯಾನುವರ್ತನೆಯಲ್ಲಿರುವ ವ್ಯತ್ಯಾಸವನ್ನು ಕೇಳಿದ್ದಾರೆ ಮಕ್ಕಳ. ಸೊ ಅದು ಏನಲ್ಲಿರುವ ಅನುವರ್ತನೆ ಸ್ಪರ್ಶಾನುವರ್ತನೆ ಆಗಿರ್ತದೆ, B ಆಧಾರಕ್ಕೆ ತಕ್ಕಂತೆ ಬೆಳೆಯುವಂತಹ ವರ್ತನೆ ಆಗಿರ್ತದೆ. ನೆಕ್ಸ್ಟ್ ಅಭಿಧಮನಿ ಮತ್ತು 2 ಅಂಕದ ಪ್ರಶ್ನೆಗಳು ಮಕ್ಕಳ. ಅಪಧಮನಿ ಮತ್ತು ಅಭಿಧಮನಿಗಳ ನಡುವಣ ವ್ಯತ್ಯಾಸವನ್ನು ಕೇಳಿದ್ದಾರೆ. ಅಪಧಮನಿಗಳು ಶುದ್ಧ ರಕ್ತವನ್ನು ಹೊಯ್ತವೆ, ಅಭಿಧಮನಿಗಳು ಅಶುದ್ಧ ರಕ್ತವನ್ನು ಹೊಯ್ತವೆ. ಸೊ ಇಲ್ಲಿ 2 ಅಂಕಕ್ಕೆ ಕೇಳಿರೋದ್ರಿಂದ ಇನ್ನೂ ಒಂದು 2 ಪಾಯಿಂಟ್ಸನ್ನು ಸೇರಿಸಿ. ವಾಯುವಿಕ ಮತ್ತು ಅವಾಯುವಿಕ ಉಸಿರಾಟಕ್ಕಿರುವ ವ್ಯತ್ಯಾಸ. ಸೊ ವಾಯುವಿಕ ಉಸಿರಾಟ ಅಂದರೆ ಆಕ್ಸಿಜನ್ ಸಹಿತ, ಅವಾಯುವಿಕ ಉಸಿರಾಟ ಅಂದರೆ ಆಕ್ಸಿಜನ್ ರಹಿತ ಉಸಿರಾಟವಾಗಿರ್ತದೆ. ಸೊ ಇದರಲ್ಲಿ ಆಹಾರ ಯಾವ ರೀತಿ ಇದು ಬ್ರೇಕ್ ಡೌನ್ ಆಗುತ್ತೆ ಅದನ್ನು ನೀವು ಎಕ್ಸ್ಪ್ಲೇನ್ ಮಾಡಿ ವ್ಯತ್ಯಾಸಗಳನ್ನು ಬರೀರಿ, ಈಸಿ ಇದೆ. ನೆಕ್ಸ್ಟ್ ಗೊತ್ತಾಗದೆ ಮುಳ್ಳಿನ ಮೇಲೆ ಕಾಲಿಟ್ಟಾಗ ನಾವು ನಮ್ಮ ಕಾಲನ್ನು ಹಿಂದಕ್ಕೆ ತಳ್ಳುತ್ತೇವೆ. ಈ ಪ್ರಕ್ರಿಯೆಯಲ್ಲಿ ಸಂಭವಿಸುವ ಘಟನೆಯನ್ನು ಕ್ರಮಾನುಗತವಾಗಿ ಬರೀಲಿಕ್ಕೆ ಹೇಳಿದರೆ ಮೊದಲನೇದಾಗಿ ಗ್ರಾಹಕ, ನೆಕ್ಸ್ಟ್ ಸಂವೇದನಾ ನರಕೋಶ, ನೆಕ್ಸ್ಟ್ ಬೆನ್ನುಹುರಿ, ಪ್ರೇರಕ ನರಕೋಶ ಮತ್ತು ಸ್ನಾಯು. ನೆಕ್ಸ್ಟ್ ನಮಗೆ 14th ಮೇನಲ್ಲಿ 34ನೇ ಪ್ರಶ್ನೆ, ಮೆದುಳಿನ ಚಿತ್ರವನ್ನು ಕೇಳಿದರೆ ಬಿಡಿಸಿರ್ತೀರ ಮಕ್ಕಳ. ನೆಕ್ಸ್ಟ್ ನಮಗೆ 35ನೇ ಪ್ರಶ್ನೆಯಲ್ಲಿ ನಮಗೆ ಚಕ್ಕರ್ ಬೋರ್ಡನ್ನು ಕೇಳಿದ್ದಾರೆ ಎಕ್ಸ್ಪ್ಲೇನ್ ಮಾಡಿ ಬರೀಲಿಕ್ಕೆ, ಅದು ಸಹ ಈಸಿ ಇದೆ, ಮಾನೋ ಹೈಬ್ರಿಡ್ ಆಗಿರ್ತದೆ ಮಕ್ಕಳ. ಸೊ ಅದನ್ನು ಬರೆದಿರ್ತೀವಿ. ಫಿನೋಟಪಿಕ್ ರೇಷಿಯೋ 3:1. ಸೊ 3:1 ಬರಬೇಕು. ಈ ರೀತಿ ನೀವು ಚಕ್ಕರ್ ಬೋರ್ಡನ್ನು ಹಾಕಿ ಸೊ ಇಲ್ಲಿ ಕ್ಯಾಪಿಟಲ್ T, ಇಲ್ಲೂ ಸಹ ಕ್ಯಾಪಿಟಲ್ T, ಇಲ್ಲಿ ಸ್ಮಾಲ್ t, ಇಲ್ಲೂ ಸಹ ಸ್ಮಾಲ್ t. ಸೊ ಆಗ ನೀವು ಬರಿತೀರಾ, ಬರೆದ್ರೆ ನಮಗೆ 3:1 ಬರ್ತದೆ. ನೆಕ್ಸ್ಟ್ ಈ ಸರಪಳಿಯಲ್ಲಿ ಹೆಚ್ಚು ಹಾನಿಕಾರಕ ಒಳಗಾಗುವಂಥದ್ದು ಹಾವು ಮಕ್ಕಳ. ಹಾಗಾಗಿ ಮೊದಲನೇದಕ್ಕೆ ನೀವು ಇಲ್ಲಿ ಹಾವು ಅಂತ ಹೇಳಿ ಬರೆದ್ರೆ 1 ಅಂಕ ಸಿಕ್ಕಿರ್ತದೆ. ನೆಕ್ಸ್ಟ್ ಕಪ್ಪೆಯಿಂದ ಶಕ್ತಿಯು ಪುನಃ ಮಿಡತೆಗೆ ಹಿಂದಿರುಗ್ತದೆ, ಇಲ್ಲ, ಯಾವತ್ತೂ ಇಲ್ಲ. ಯಾಕೆ ಅಂತ ಹೇಳಿದರೆ ಇಲ್ಲಿ ಶಕ್ತಿಯು ಏಕಮುಖವಾಗಿರ್ತದೆ, ಹಾಗಾಗಿ ಅದು ಹಿಂದಕ್ಕೆ ಬರೋದಿಲ್ಲ. ಶಕ್ತಿ ನಶಿಸ್ತದೆ ಹೊರತು ಹಿಂದಕ್ಕೆ ಬರೋದಿಲ್ಲ. ಹಾಗಾಗಿ ಅದಷ್ಟನ್ನು ನೀವು ಬರಿಬೇಕಾಗಿರುತ್ತೆ ಮಕ್ಕಳ. ನೋಡಿ ಇಲ್ಲಿ ನಿಮಗೆ ಏಕಮುಖವಾಗಿ ಕಪ್ಪೆಯಿಂದ ಮಿಡತೆಗೆ ಶಕ್ತಿ ಮರಳೋದಿಲ್ಲ. ಇದಿಷ್ಟು ಬರೆದ್ರೆ ನಿಮಗೆ ಸಾಕು. ನೆಕ್ಸ್ಟ್ ಅದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ, ಕಾರಣ ಕೊಡಿ. CFC ಮುಕ್ತ
ರೆಫ್ರಿಜರೇಟರ್ನ ಉತ್ಪಾದಿಸುವುದು ಕಡ್ಡಾಯವಾಗಿದೆ. ಯಾಕೆಂತ ಹೇಳಿದ್ರೆ ಓಝೋನ್ ಪದರ ನಶಿಸುತ್ತಿರೋದ್ರಿಂದ CFC ಮುಕ್ತ ರೆಫ್ರಿಜರೇಟರನ್ನು ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದನ್ನು ನೀವಲ್ಲಿ ಬರೀಬೇಕಾಗ್ತದೆ ಮಕ್ಕಳ. ಅದಷ್ಟನ್ನು ಬರೆದ್ರೆ ನಿಮಗೆ ಕಂಪ್ಲೀಟಾಗಿ ಅಂಕಗಳು ಸಿಗ್ತದೆ. ನೆಕ್ಸ್ಟ್ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಪ್ಲಾಸ್ಟಿಕ್ಗಳನ್ನು ಪರಿಸರದಲ್ಲಿ ದೀರ್ಘಕಾಲದವರೆಗೆ ಉಳಿಯುತ್ತವೆ. ಏಕೆಂದರೆ ಅವು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳು, ಹಾಗಾಗಿ ಅವು ದೀರ್ಘಕಾಲದವರೆಗೆ ಉಳಿಯುತ್ತವೆ. ನೆಕ್ಸ್ಟ್ 37ನೇದು ಕೊಬ್ಬುಗಳ ಎಮಲ್ಸೀಕರಣ ಎಂದರೇನು ಅಂತ ಕೇಳಿದ್ದಾರೆ. ಬೈಲ್ ಲವಣಗಳು ದೊಡ್ಡ ಕೊಬ್ಬಿನ ಅಣುಗಳನ್ನು ಸಣ್ಣ ಕಣಗಳಾಗಿ ವಿಭಜಿಸುವುದಕ್ಕೆ ಎಮಲ್ಸೀಕರಣ ಅಂತ ಹೇಳಿ ಕರೆಯಲಾಗ್ತದೆ. ದ್ಯುತಿ ಸಂಶ್ಲೇಷಣಾ ಪ್ರಕ್ರಿಯೆಯಲ್ಲಿ ಸಸ್ಯಗಳು ಜರುಗುವ ಘಟನೆಗಳು ಯಾವ್ಯಾವು ಅಂತ ಕೇಳಿದ್ದಾರೆ ಮಕ್ಕಳ. ಸೊ ಇದಾಗಿರ್ತದೆ. ಫಸ್ಟು ಬೆಳಕಿನ ಶಕ್ತಿ ಇರುವಿಕೆ ಆಗ್ತದೆ. 5 ಸ್ಟೆಪ್ಸ್ ಇದೆ, ಅದಷ್ಟನ್ನು ನೀವು ಬರಿಬೇಕಾಗ್ತದೆ. ನೆಕ್ಸ್ಟ್ ಲಾಸ್ಟ್ ಕ್ವಶನಿಗೆ ಬಂದರೆ, ಮಾನವರಲ್ಲಿ ಸ್ತ್ರೀ ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಅಂಡವೊಂದರಲ್ಲಿ ಭ್ರೂಣ ವೃದ್ಧಿಗೊಳ್ಳುವ ಪ್ರಕ್ರಿಯೆ ಕೇಳಿದ್ದಾರೆ. ಮತ್ತು ಲೈಂಗಿಕ ಸಂಪರ್ಕ ರೋಗಗಳೆಂದರೇನು, ಯಾವುದಾದರೊಂದು 2 ರೋಗಗಳನ್ನು ಬರೀಲಿಕ್ಕೆ ಕೇಳಿದ್ದಾರೆ ಮಕ್ಕಳ. ನೆಕ್ಸ್ಟು ಅಥವಾ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಎಂದರೇನು, ತುಂಡರಿಕೆ ಮತ್ತು ವಿದಳನ. ಸೊ ಇದಿಷ್ಟು ಈಸಿ ಇದೆ. ಸೈನ್ಸ್ ಪೇಪರ್ ಈ ಬಾರಿ ಬಹಳಷ್ಟು ಈಸಿ ಇತ್ತು ಮಕ್ಕಳ. ನಿಮ್ಮ ಮಾಡೆಲ್ ಕ್ವಶನ್ ಪೇಪರಿಂದ ತುಂಬ ಕ್ವಶನ್ಸ್ ರಿಪೀಟ್ ಆಗಿದೆ. ಹಾಗಾಗಿ ಅವುಗಳನ್ನೇ ಹೆಚ್ಚು ಪ್ರಾಕ್ಟೀಸ್ ಮಾಡಿಕೊಂಡು ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.